ಉಷಾ ಉಷಾ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವರಾತ್ರಿಯ ಶುಭಾಶಯಗಳು. ನಾನು ಇವತ್ತು ರವೆ ಉಂಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಬಾಣಲೆ ಆನ್ ಮಾಡಿದ್ದೀನಿ. ಫಸ್ಟು ಗೋಡಂಬಿ ಬಾದಾಮಿನ ಒಂಚೂರು ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ. ಬಾದಾಮಿನ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಆಗಿದೆ, ತಗೊಂಡು ಬಟ್ಟೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ರವೆ ಹಾಕ್ಕೊಂಡು ಹುರ್ಕೊಂಡ್ಬಿಡೋಣ. ಸಣ್ಣ ಊರಿಲಿ ನಿಧಾನಕ್ಕೆ ಹುರ್ಕೊಳ್ಳೋಣ. ತುಂಬ ಕಪ್ಪು ಎಲ್ಲ ಆಗೋದು ಬೇಡ. ವಾಸನೆ ಬಂದು ಚೆನ್ನಾಗಿ ಒಂದು 4-5 ನಿಮಿಷ ಹುರ್ಕೊಳ್ಳೋಣ ಚೆನ್ನಾಗಿ. ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಆಗತ್ತೆ. ಈಗ ರವೆನ ಒಂದು 4 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಅದಕ್ಕೆ ಏಲಕ್ಕಿ ಲವಂಗ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಚೆನ್ನಾಗಿ ಆಗಿದೆ, ಗಮ್ಮಂತ ವಾಸನೆ ಬರ್ತಾ ಇದೆ. ಸೊ ಇದನ್ನು ಒಂದು ಇದಕ್ಕೆ ಬಗ್ಗಿಸ್ಕೊಂಡ್ಬಿಡ್ತೀನಿ. ಇದಕ್ಕೆ ಇನ್ನೊಂದು ಚಮಚ ತುಪ್ಪ ಹಾಕಿ ಕಾಯಿನ ಒಂದು 3/4 ಕಪ್ ಕಾಯಿನ ಇದಕ್ಕೆ ಹಾಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಗಮ್ಮಂತ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಕೆಂಪಿಗೆ ಬಿಸಿ ಚೆನ್ನಾಗಿ ಒಂದು 3 ನಿಮಿಷ ಹುರ್ಕೊಳ್ಳೋಣ ಸಣ್ಣದಕ್ಕೆ. ನೋಡಿ, ಚೆನ್ನಾಗಿ ಗಮ್ಮಂತ ವಾಸನೆ ಬರೋಂಗೆ ಆಗಿದೆ. ಇದಕ್ಕೆ ಸಕ್ಕರೆ 3/4 ಕಪ್ಪು ರವೆ, ಇದರೊಳಗೆ 3/4 ಕಪ್ಪು ಸಕ್ಕರೆನ ಹಾಕ್ಕೊಂಡು ಮಾಡಿ ಅಷ್ಟೇ. ಇದನ್ನು ಬೇಯಿಸ್ಕೊಂಬಿಡೋಣ. ರವೆನೂ ಬೇಯಿಸ್ಕೊಂಬಿಡೋಣ. ಇದನ್ನು ಒಂದು 2 ನಿಮಿಷ ಇದನ್ನು ಹುರ್ಕೊಂಡು ಆರ್ಬಿಟ್ಟು ಬಿಟ್ಬಿಡೋಣ. ಅದು ಪಾಕ ಇದರೊಳಗೆ ಹಾಕ್ಕೊಂಡಿರುತ್ತೆ. ಆಮೇಲೆ ಉಂಡೆ ಕಟ್ಬೋದು. ಒಂದು ಸಾಕು, ಇದು ಸಕ್ಕರೆ ಕರಗೋಷ್ಟಾದರೆ ಸಾಕು. ಈಗ ಎಲ್ಲ ಹಾಕಿದ್ದೀನಿ. ಈಗ ಏಲಕ್ಕಿ ಗೋಡಂಬಿನ ಹಾಕ್ಬಿಡ್ತೀನಿ. ಸೊ ಈಗ ಆರಿಸ್ಬಿಡೋಣ. ಇದು ಇವಾಗ ಸಕ್ಕರೆ ಕೊಬ್ಬರಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸಕ್ಕರೆ ಇದ್ರೊಳಗೆ 1-2 ನಿಮಿಷ ಹುರ್ಕೊಂಡು ಆಮೇಲೆ 1-2 ನಿಮಿಷ ಹಿಂಗೆ ಮಾಡಿ ಬಿಟ್ಬಿಟ್ರೆ ಈಗ ರುಚಿಯಾದ ಉಂಡೆ ಕಟ್ಬೋದು. ಸ್ವಲ್ಪ ಆರಬೇಕು, ಚೆನ್ನಾಗಿ ಆರಲಿ. ಈಗ ಆರಿದೆ ವೀಕ್ಷಕರೇ. ನಾವು ಈಗೊಂದ್ಸಲಿ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಸಕ್ಕರೆ, ಇದು ಕೊಬ್ಬರಿ, ಹಸಿ ಕೊಬ್ಬರಿ ಎಲ್ಲ ಹಾಕಿ ಹುರ್ಕೊಂಡು ಎಲ್ಲ ಮಾಡಿದ್ವಲ್ಲ. ಸೊ ಹಾಗಾಗಿ ಇದು ಮಾಡ್ತಾಯಿದ್ದೀನಿ. ಒಂದು 4 ದಳ ಕೇಸರಿ ಹಾಕ್ಕೊಂಡಿದ್ದೀನಿ. ಇದನ್ನು ಕಲಿಸ್ಕೊಳ್ಳೋಣ. ಒಂಚೂರು ಹಾಲು ಹಾಕ್ಬಿಡ್ತೀನಿ. ಒಂದು ಕಡೆ ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಹಾಕ್ಕೊಂಡು ಹಾಗೆ ಕಟ್ಟೆಕ್ಷನ್ ಮಾಡೋಣ. ಸ್ವಲ್ಪ ನೀರು ಇಟ್ಕೊಂಡಿರ್ಬೇಕಾಗತ್ತೆ ಕೈಯಲ್ಲಿ. ಯಾಕೆ ಅಂತಂದರೆ ಅದು ಎಲ್ಲ ಅಂಟ್ಬಿಟ್ಟಿರುತ್ತಲ್ಲ. ನೋಡಿ, ಚೂರು ಹಾಕ್ಕೊಂಡಿದ್ದೀನಲ್ವ. ನೋಡಿ, ಉಂಡೆ ಚೆನ್ನಾಗಿ ಕಟ್ಟಕ್ಕಾಗ್ತಾ ಇದೆ. ನೋಡಿ, ಚೆನ್ನಾಗಿ ಆಗ್ತಾ ಇದೆ ಉಂಡೆ ಕಟ್ಟಕ್ಕೆ. ಅದಕ್ಕೆ ಒಂದ್ಸಲ ನೀರಲ್ಲಿ ಇದು ಮಾಡ್ಕೊಂಡು ಒಂಚೂರು ಒರೆಸ್ಕೊಂಡ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಹಾಲು ಹಾಕ್ಕೋಬೋದು. ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪ ಕಟ್ಕೋಬೋದು. ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ತಿದ್ದೀನಿ. ಇದಕ್ಕೆ ಚೆನ್ನಾಗಾಗತ್ತೆ. ತುಂಬ ನೋಡಿ, ಚೆನ್ನಾಗಾಗಿದೆ. ಇವಾಗ ನೋಡಿ, ಈಗ 8 ರವೆ ಉಂಡೆ ರೆಡಿಯಾಗಿದೆ. ವೀಕ್ಷಕರೇ, ಇದು 1 ಅವರ್ ಆಗಿ ಚೆನ್ನಾಗಿ ಸೆಟ್ ಆಗಿದೆ.
ಸೊ ಸಾಫ್ಟಾಗಿ ಚೆನ್ನಾಗಾಗಿದೆ. ಖಂಡಿತ ಒಂದ್ಸಲಿ ಪ್ರಯತ್ನ ಮಾಡಿ, ಒಂದು ಕಾಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.